ಏನ್ ತಪ್ಪಿದಾರಪ್ಪ, ಅಪರೂಪ ಆಗ್ಬಿಟ್ಟಿಯಾ? ಡಬಲ್ ಡ್ಯೂಟಿ ಹಾಕಿದ್ದಾರೆ, ಹಾಗಾಗಿ ಬರಕ್ಕಾಗಿಲ್ಲಮ್ಮ. ಏ ಬಿಲೆ, ಇವ್ರಿಗೆ ಏನ್ ಬೇಕು ಅಂತ ಕೇಳೋ. ಆಯ್ತಮ್ಮ, ಏನ್ ಬೇಕು ಸರ್? ಏನು ಬೇಡ ಇರಪ್ಪ, ಹೇಳ್ತೀನಿ. Sir, will you tell her what did I talk to you about? ಅಪ್ಪಯ್ಯ ಇವನ್ ಹೇಳ್ತಾವ್ರೆ. ಇವರು ಅವಾಗ ಹೋಗಿ ಹೋಟೆಲ್ಗೆ ಲಾಗ್ ಮಾಡ್ತಾರಲ್ಲ, ಹಾಗೆ ಒಂದು ಹೋಟೆಲ್ ಹೋದಾಗ ಅಲ್ಲಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿತ್ತಂತೆ. ಅದೇನೋ ತೊಂದರೆ ಅಂತ ಈಗ ಮಾರಾಟ ಮಾಡಕ್ ಹೊರಟಿದಾರಂತೆ. ಅದನ್ನ ನೀನ್ ತಗೊಂಡ್ರೆ ನೀನು ಅಲ್ಲಿ ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಿದಾರೆ ಕಣಮ್ಮ. ನಾನಾ? ಇಲ್ಲ ಇಲ್ಲ, ಇವ್ರು ಹೇಳ್ತಾ ಇರೋ ಉದ್ದೇಶ ಸರಿಯಾಗಿ ಐತೆ. ಅಂದ್ರು ದಿನಗೂಲಿ ಕೆಲಸ ಮಾಡೋಳು ನಾನು, ನನ್ ಕೈನಾಗೆ ಅದನ್ನ ತಕೊಳಕ್ ಆಯ್ತದ? I will help her. ಇವರು ಸಹಾಯ ಮಾಡ್ತಾರಂತೆ. ಅಯ್ಯೋ, ಸಹಾಯ ಎಲ್ಲ ಏನೂ ಬೇಡ. ನಂತವ ಹಣ ಬಂದಾಗ ನಾನ್ ನೋಡ್ತೀನಿ. ಸರಿಯಾಗಿ ಹೇಳ್ದೆ ಅಕ್ಕ, ನಮ್ಮ ಅಕ್ಕ ಸಖತ್ ಸ್ವಾಭಿಮಾನಿ, ಹಂಗೆಲ್ಲ ದುಡ್ಡು ಈಸ್ಕೊಳಲ್ಲ. You don't have to take money from me, but there are a lot of opportunities that you can take money. For example, you can take loan. Instead of running away from this opportunity, why you don't take it and find another way or solution for it? ಕರೆಕ್ಟ್, ಇವರು ಹೇಳ್ತಿರೋದು ನಿಜ. ನಿನ್ನ ಮುಂದಿನ ಬೆಳವಣಿಗೆಗೆ ಸಹಾಯ ಆಗುತ್ತಮ್ಮ. ಬೇಕಾದ್ರೆ ನಾನು ಬ್ಯಾಂಕ್ ಅವ್ರ ಹತ್ರ ಮಾತನಾಡ್ಬಿಟ್ಟು ನಿಂಗೆ ಲೋನ್ ವ್ಯವಸ್ಥೆ ಮಾಡ್ತೀನಿ. ಸರ್ಕಾರದವರು ಈಗ ಹೆಣ್ಣು ಮಕ್ಕಳಿಗೆ ತುಂಬಾ ಯೋಜನೆಗಳು ತಂದಿದಾರಮ್ಮ. ಇದಕ್ಕೆ ನೀನು ಒಪ್ಕೋ, ಸಹಾಯ ಆಗುತ್ತೆ. ಸರಿ ಅಪ್ಪಯ್ಯ, ಅಂಜೋನ ದುಡ್ಡು ಸಿಕ್ತೈತೆ ಅಂದ್ರೆ ನಾನ್ ತಕ್ಕತ್ತೀನಿ. ಇರೋದ್ನ ಬಿಟ್ಟು ಹಾರೋದ್ನ ಹಿಡ್ಕೊಳಕ್ ಹೋಗೋ ಕತೆ ಆಗ್ಬಾರ್ದು ಅಷ್ಟೇ. ನಾನ್ ಹೇಳಿದ್ದು ಏನು ಸರ್? ಮಗುಗ್ ಹೊಸ ಬಟ್ಟೆ, ಆಟಿಕೆ ಸಾಮಾನು, ಸಾಕ್ಸು, ಟೋಪಿ ಅದೆಲ್ಲ ಅದನ್ನೆಲ್ಲ ಅಣ್ಣ ನಿನ್ನೆನೆ ತಂದಾಗಿದೆ. ಓ ಅದಕ್ಕೆ ಇಲ್ಲಿ ಓನೆ ಬಂಗಾರು, ನನ್ ಮುದ್ದು ಸೊಸೆ ಯಾರು. ಇವತ್ತು ನಿಮ್ ತೊಟ್ಲು ಶಾಸ್ತ್ರ, ಇನ್ಮೇಲಿಂದ ನೀವು ತೊಟ್ಲಲ್ಲೇ ತಾಚಿ ಮಾಡ್ಬೇಕು. ಮಾವಯ್ಯ, ಶಾಸ್ತ್ರಕ್ಕೆ ಯಾರು ಕರ್ದಿಲ್ವಾ? ಹೌದು, ತೊಟ್ಲು ಶಾಸ್ತ್ರ ಜೊತೆ ನಾಮಕರಣ ಮಾಡೋ ಪ್ಲಾನ್ ಯಾಕೆ? ಐನವರು ಮನೆಗೆ ದಿಷ್ಟಿ ಆಗೈತೆ, 2 ತಿಂಗಳ ಗಂಟ ಇನ್ ಯಾವ ಕೆಲ್ಸನೂ ಅದ್ದೂರಿಯಾಗಿ ಮಾಡಬೇಡಿ ಅಂದವ್ರೆ. ಹಂಗಿದ್ರೆ 2 ತಿಂಗಳು ಬಿಟ್ಕೊಂಡೆ ಮಗಿ ನಾಮಕರಣ ಮಾಡ್ಬೋದಿತ್ತಲ್ವೇ? ನಾನು ಇದನ್ನ ಹೇಳ್ದೇ ಇರ್ತೀನ. ಆದ್ರೆ ಮಗಿ ಹುಟ್ಟಿ ಟೈಮ್ ಪ್ರಕಾರ ಇವತ್ತಿನ ದಿನ ಚೆನ್ನಾಗೈತೆ ಅಂತ ಹೇಳವ್ರೆ. ಸರಿ ಮಾವಯ್ಯ. ಪುಟ್ಟಕ್ಕನ ಫೋನ್ ಮಾಡಿದ್ದೆ, ಬಿರ್ನೆ ಬನ್ನಿ ಅಂತ. ಅತ್ತೆ ಬರೋದು ಎಷ್ಟೊತ್ತಾಗತ್ತೆ? ಅದೇನೋ ಮುಖ್ಯವಾದ ಕೆಲಸ ಐತೆ ಅಂತ ಹೋಗವ್ರೆ. ಅವ್ರು ಬರಗಂಟ ಕಾದ್ರೆ ತಡ ಐತೆ, ನೀವು ಶುರು ಮಾಡ್ಕೊಳ್ಳಿ. ಓನ ಬಂಗಾರಿ. ಅಳಿ ಅಂದ್ರ ಪಲ್ಲವಿ, ಬರ 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 ಅಳಿ ಅಂದ್ರೆ ನಂಜಾವ ಬರಲಿಲ್ವೇ? ಬರ್ತಾ ಇದಾರೆ ಮಾವ. ಬಸ್ ಹೇಗಿದ್ಯಾ? ಚೆನ್ನಾಗಿದೆ. ಓನ ಬಂಗಾರಿ, ನೋಡಿ ಇಲ್ಲಿ ಮತ್ತೆ ಬಂದಿದ್ದೀನಿ. ಇಲ್ಲಿ ಕೊರವಂಜಿ ನೋಡ್ದೆ. ಪುಟ್ಟಕ್ಕ, ಅಲ್ಲಿ ನೋಡು, ಆಗಲೇ ಬಂದು ಕಣ್ಣು ಮುಚ್ಚಂಡು ಕೂತಳು, ಇನ್ನೂ ಕಂಡ್ಬಿಟ್ಟಿಲ್ಲ. ಮನೆಯವ್ರು ಹೇಳ್ದಂಗೆ ನಾನು ದಿಟ ಒಪ್ಕೊಂಬಿಡ್ಲ, ಇಲ್ಲ ಇವ್ರು ಹೇಳೋ ದಿಟ ಬೇಡ ಬೇಡ, ನಾನು ನನ್ನ ಕಣ್ಣು ಮುಂದೆ ಆಗಿದ್ದನ್ನೇ ಒಪ್ಕೊಂಬಿಡ್ತೀನಿ. ಗಾಳಿ ಹೋಗದ ಕಡೆ ತೂರ್ಕೊಂಡು ಹೋಗೋ ತರಿಗೆಲೆ ನೀನಲ್ಲ. ನೂರಾರು ಜೀವಗಳಿಗೆ ಸೆಲೆ ಆಗಿರೋ ಒಟ್ಟರುಕ್ಷ ನೀನು. ಅಂಥದ್ರಲ್ಲಿ ಈ ಕೊರವಂಜಿ ಹುಡಿಕೊಂಡು ಬಂದಿದ್ಯಾ ಅಂತ ಅಂದ್ರೆ
ಕಾದ್ ನೆಲದ ಮ್ಯಾಗೆ ಕಾಲಿಟ್ಕೊಂಡು ನಡೀತಾ ಇದ್ದ ನನ್ನ ಬದುಕಿಗೆ ನೀರಂಗೆ ಬಂದವಳು ನನ್ನ ಮಗಳು ಸಾನ. ಅವಳು ಇಲ್ಲ ಅನ್ನೋದು ಗಾಳಿ ಇಲ್ಲದೆ ಇರೋ ಗೂಡಂಗಾಗೈತೆ. ನನಗೆ ಉಸಿರು ಸಿಕ್ಕಳಂಗಾಗ್ತಾ ಐತೆ. ಈ ಭೂಮಿ ಮ್ಯಾಗೆ ಅವಳ ಜೀವನ ಇಷ್ಟೇ ಅನ್ನೋದನ್ನ ಕಲ್ಪಿಸ್ಕೊಳಕ್ಕೂ ಆಯ್ತಾ ಇಲ್ಲ. ಕಲ್ಪಿಸ್ಕೋಬೇಡ ತಾಯಿ. ತಾಯಿ ಆದವಳು ಮಕ್ಕಳ ಸಾವನ್ನ ಕಲ್ಪಿಸ್ಕೊಂಡ್ರೆ ಅದು ಮಕ್ಕಳ ಹೆಸ್ಗೆ ಕುತ್ತಾಯ್ತದೆ. ಅಂದ್ರೆ ಇನ್ ಹೆಂಗ್ ಬಿಡಿಸ್ತೇಳಿ ತಾಯಿ ನಿನಗೆ? ಸಹ ನನಗೆ ಇನ್ನು ಈ ಭೂಮಿ ಋಣ ತೀರಿಲ್ಲ. ಗೊಬ್ಬರ ತಿಂದಿರತ್ತೇನೆ, ಅನ್ನ ಹಾಕೋ ಮನೆ ಯಾವತ್ತೂ ಚೈತನ್ಯ ಕಳ್ಕೊಳಕಿಲ್ಲ. ಇದೆ ಈ ನಿನ್ನ ಮಾತೆ ನನಗೆ ಕೊರಗಿತಾ ಇರೋದು. ನೀನು ಹೇಳ್ದಂಗೆ ನನ್ನ ಮಗಳ ಸಹನಾನ ನನ್ನ ಜೀವಂತ ನೋಡ್ಬಿಟ್ರೆ ನನಗೆ ಅಮೃತ ಸಿಕ್ಕ ಸಂತೋಷ ಆಯ್ತದೆ. ಈ ತಾಯಿ ಸನ್ನಿಧಾನದಾಗೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀನಿನ್ನೂ ನಿನ್ನ ಮಗಳ ಕಳ್ಕೊಂಡಿಲ್ಲ. ಅವಳಿನ್ನೂ ಉಸಿರಾಡ್ತಾವಳೆ. ಕಾಲ ಬಂದಾಗ ನಿನ್ ಮನೆ ಸೇರ್ತಾಳೆ. ಅದಕ್ಕೆ ನನ್ನ ತಾಯಿ ಜಕ್ಕವನೇ ಸಾಕ್ಷಿ.